ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡ್ತಿರುವ ನಾನು ನಿಮ್ಮ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಆಫರ್ ಕೊಡ್ತಿದ್ದಾರೆ, ನಾನೇನ್ ಆಫರ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲೊಂದು ಶೋರೂಮ್ ಅಲ್ಲಿ ನಾನು ಸರ್ ಯುಗಾದಿ ಹಬ್ಬಕ್ಕೆ ಒಳ್ಳೊಳ್ಳೆ ಆಫರ್ ಕೊಟ್ಟಿದ್ದೀನಿ, ಏನ್ ನೀವು ನಮ್ದು ವಿಡಿಯೋನೇ ಮಾಡಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಂಡು ಇವತ್ತು ನನ್ನ ಕರೆಸಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಇಲ್ಲೂ ಕೂಡ ಆಫರ್ ಇದೆ. ಎಲ್ಲಿ ಅಂತ ನೋಡೋದಾದ್ರೆ ಕಾರ್ 77 ಪಟ್ಟೆಗಾರ ಪಾಳ್ಯ ವಿಜಯನಗರದಲ್ಲಿ ಬರುತ್ತೆ. ಬನ್ನಿ, ಇಲ್ಲಿ ಸುಮಾರು ಗಾಡಿಗಳಿದೆ, ನೋಡ್ತಾ ಇರ್ಬೋದು. ಸುಮಾರು ಸ್ಟಾಕ್ಗಳಿದೆ. ಇವತ್ತು ಎಲ್ಲಾನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ, ಯಾವ ರೀತಿ ಗಾಡಿಗಳಿಗೆ ಆಫರ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸರ್ ಹಾಯ್, ಹೇಗಿದ್ದೀರಿ? ಫೈನ್ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಿ ಸರ್, ಸೂಪರ್ ಸರ್, ಸೂಪರ್ ಸರ್. ಈಗ ನಮ್ಮ ವೀಕ್ಷಕರಿಗೆ ನಾನು ಕೂಡ ಒಂದು ಒಳ್ಳೆ ಆಫರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಸಿದಿರಿ. ಹೌದು ಸರ್. ಎಷ್ಟು ಗಾಡಿಗಳಿದೆ ಇವತ್ತು? ಸರ್, ಇವತ್ತು ಕಮ್ಮಿ ಏನೋ 30 ಗಾಡಿ ಇದೆ. 30 ಗಾಡಿಗಳಿದೆ. ಯುಗಾದಿ ಹಬ್ಬದ ಆಫರ್, ಯುಗಾದಿ ಹಬ್ಬದ ಕೊಡುಗೆ ಕಾರ್ 77 ಇಂದ ಓಕೆ. ಯಾರ್ಯಾರು ಗಾಡಿಗಳು ತಗೊಂತಿರೋ ಆ ಗಾಡಿಗೆ ಓಕೆ, ನಿಮ್ಮ ಹೆಸರಿಗೆ ಫ್ರೀ ಆಗಿ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. ರಿಜಿಸ್ಟ್ರೇಷನ್ ಫ್ರೀ ಮಾಡ್ಕೊಡ್ತೀನಿ. ಓಕೆ ಓಕೆ. ಹಾಗೆ ಗಾಡಿಗಳು ಕೂಡ ಒಂದು ಒಳ್ಳೊಳ್ಳೆ ಬೆಲೆಲೇ ಇದೆ. ಒಂದು ಆಫರ್ಲೇ ಕೊಡ್ತೀನಿ ಅಂತಾನೆ ಹೇಳ್ತೀನಿ. ನಿಮ್ಗೆ 5 ಲಕ್ಷದ ಗಾಡಿನ 50,000 ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. 1.5 ಲಕ್ಷದ ಗಾಡಿನ 1 ಲಕ್ಷಕ್ಕೆ ಕೊಡ್ತೀನಿ. ಇವತ್ತು 2 ಲಕ್ಷದ ಗಾಡಿನ 1.5 ಲಕ್ಷ ಕೊಡ್ತೀನಿ. ಪ್ರತಿ ಗಾಡಿ ಮೇಲೆ 50,000 ಡಿಸ್ಕೌಂಟ್ ಇರುತ್ತೆ ಸರ್. ಸರ್, ರಿಜಿಸ್ಟ್ರೇಷನ್ ಜೊತೆಗೆ ಡಿಸ್ಕೌಂಟ್ ಕೂಡ ಕೊಡ್ತೀನಿ. 50,000 ಡಿಸ್ಕೌಂಟ್ ಖಂಡಿತ. ಓಕೆ ಸ್ನೇಹಿತರೆ, ಸರ್ ರಂಜಾನ್ ಹಬ್ಬಕ್ಕೆ ಅದನ್ನು ಮರ್ತ್ಬಿಟ್ರಲ್ಲ ಸರ್? ಖಂಡಿತ ಸರ್. ಸರ್ ಎಲ್ಲ ನಮ್ಮ ಬಾಂಧವರು ಒಂದೇ ಅಲ್ಲ ಸರ್, ಎಲ್ಲ ನಮ್ಮವರೇ. ಖಂಡಿತ ಸರ್, ಈಗ ಮತ್ತೆ ತಡ ಮಾಡ್ದಂಗೆ ಎಲ್ಲಾ ಗಾಡಿ ಮಾಹಿತಿನ ತಿಳ್ಕೊಳ್ಳೋಣ. ರೆಡಿನಾ ಸರ್? ಇವಾಗ ರೆಡಿ ಸರ್. ಓಕೆ ಸರ್, ಮೊದಲನೇದಾಗಿ ನೋಡೋದಾದ್ರೆ 2 XUV 500 ಕೊಡ್ತಾ ಇದ್ದೀರಾ. ಅದರಲ್ಲಿ ಮೊದಲನೇ ಗಾಡಿ ಡೀಟೇಲ್ಸ್ ಕೊಡಿ ಸರ್. ಇದು ಒಂದು XUV 500 W6 ವೇರಿಯಂಟ್, 2017 ಮಾಡಲ್ ಆಗಿದೆ. ಸೆಕೆಂಡ್ ಓನರ್ ಗಾಡಿ. ಓಕೆ. ಇದು ಒಂದು 90,000 ಕಿಲೋಮೀಟರ್ ರನ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇದೆ. ಇದ್ರ ಬೆಲೆ ಬಂದು ನಾನು 7,50,000 ಹೇಳ್ತಾ ಇದ್ದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದ್ರೆ ಇದನ್ನ ಒಂದು 7 ಲಕ್ಷವರೆಗೂ ಫೈನಲ್ ಮಾಡ್ಕೊಡ್ತೀನಿ ಸರ್. ಈ ಗಾಡಿ 7 ಲಕ್ಷ ವಿತ್ ರಿಜಿಸ್ಟ್ರೇಷನ್ ಫ್ರೀ ಮಾಡ್ಕೊಡ್ತೇನೆ. ಓಕೆ ಸರ್. ಹಾಗೆ ಒಂದು ಬ್ಲಾಕ್ ಕಲರ್ ಅಲ್ಲಿ ಒಂದು XUV 500 ನಿಂತಿದೆ, ಇದನ್ನು ಕೂಡ ನನಗೆ ಡೀಟೇಲ್ಸ್ ಬೇಕು, ಕೊಡಿ ಸರ್. ಇದು ಬಂದು 2014 ಮಾಡಲು, ಸಿಂಗಲ್ ಓನರ್, ಬರೀ 1,10,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಇದಕ್ಕೂ ಕೂಡ ಕಸ್ಟಮರ್ 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ. ಇದು 1,10,000 ಏನ್ ನೋಡಿದೆ ಅದಕ್ಕೆ ಪೂರ್ತಿ ನಾನು ನಿಮ್ಗೆ ಶೋರೂಮ್ ರೆಕಾರ್ಡ್ ಕೂಡ ಕೊಡ್ತೇನೆ. ಇದ್ರ ಬೆಲೆ ಬಂದು 6,50,000 ಹೇಳ್ತಾ ಇದ್ದೀನಿ. ಯುಗಾದಿ ಹಬ್ಬದ ಆಫರ್ ಬಿಟ್ಟು 50,000 ಡಿಸ್ಕೌಂಟ್ ಮಾಡಿ 6 ಲಕ್ಷಕ್ಕೆ ಈ ಗಾಡಿ ಫೈನಲ್ ಮಾಡ್ಕೊಡ್ತೀನಿ. ಅದರಲ್ಲೂ ಈ ಗಾಡಿ ತಗೊಂಡ್ರೆ ಕಸ್ಟಮರ್ಗೆ ರಿಜಿಸ್ಟ್ರೇಷನ್ ಫ್ರೀ ಆಗಿ ಮಾಡ್ಕೊಡ್ತೀನಿ ಸರ್. ರೇಟ್ ಕೂಡ ಸ್ಲೈಟ್ ನೆಗೋಷಿಯಬಲ್ ಮಾಡ್ಬೇಕು ಸರ್? ಮಾಡ್ಕೊಡೋಣ ಸರ್. ಓಕೆ. ಒಂದ್ಸರಿ ವಿಸಿಟ್ ಮಾಡೋದ್ರಿಂದ ನೀವು ಕೂಡ ಸುಮಾರು ಗಾಡಿಗಳಿದೆ, ನೋಡ್ತಾ ಇರ್ಬೋದು. ಆಪ್ಷನ್ಗಳು ಬೇರೆ ಬೇರೆ ಇರುತ್ತೆ. ಒಂದ್ಸರಿ ವಿಸಿಟ್ ಮಾಡಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ ಸರ್. ನೆಕ್ಸ್ಟ್ ಸರ್, ಲೋ ಬಜೆಟ್ ಅಲ್ಲಿ 4 ಐಟನ್ ಇಟ್ಟಿದ್ದೀರಿ. 4 ಐಟನ್ ಅದು ಕೂಡ ಡೀಟೇಲ್ಸ್ ಬೇಕು ವಿತ್ ರಿಜಿಸ್ಟ್ರೇಷನ್ ಜೊತೆಗೆ ಡೀಟೇಲ್ಸ್ ಸರ್. ಇದು ಬಂದು 2015 ಮಾಡಲು ಹುಂಡೈ i10 ಮ್ಯಾಗ್ನಾ ಅನ್ಬಿಟ್ಟು ಸರ್. ಇದು ಬಂದು ಸೆಕೆಂಡ್ ಓನರ್ ಆಗಿದೆ. ಬರೀ 70,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಇದ್ರ ಮಾರ್ಕೆಟ್ ಪ್ರೈಸ್ ಬಂದು 3,25,000. ಯುಗಾದಿ ಹಬ್ಬದ ಆಫರ್ ಮಾಡೋ 2,75,000 ಗಾಡಿ ಕೊಡ್ತಾ ಇದ್ದೀನಿ. ಫೈನಲ್ ಟು ಫೈನಲ್ ಡೆಡ್ ಲೈನ್ ಆಫರ್ ಸರ್ ಇದು. ಇದರಲ್ಲಿ ನೋ ಬಾರ್ಗೇನ್, ಚೌಕಾಸಿ ಮಾಡಂಗಿಲ್ಲ. 2,75,000 ವಿತ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡ್ತಾ ಇದ್ದೀನಿ. ಇದ್ರಲ್ಲಿ ಇನ್ನೊಂದು ಆಫರ್ ಏನಪ್ಪಾ ಅಂತಂದ್ರೆ, ನಿಮ್ಮ ಹತ್ರ ಪ್ರೊಫೈಲ್ ಚೆನ್ನಾಗಿದ್ರೆ ಬರೀ ಒಂದು 20,000 ತಗೊಂಡ್ಬನ್ನಿ, ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿಗೆ. ಓಕೆ ಸರ್. ಹಾಗೆ ಇನ್ನೊಂದು ಗಾಡಿ ಸಿಗ್ತಾ ಇದೆ, ಐಟನ್ ಡೀಟೇಲ್ಸ್ ಸರ್. ಇದು ಬಂದು 2010 ಮಾಡಲು ಸ್ಪೋರ್ಟ್ಸ್ ವೆಹಿಕಲ್, ಟಾಪ್ ಅಂಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ ಇದನ್ನ. ಇದು ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ವಿತ್ CNG. ಇವತ್ತು CNG ಫಿಟ್ ಮಾಡ್ಕೊಳ್ಳೋಕೆ ನಿಮ್ಗೆ 50,000 ಆಗುತ್ತೆ. ಕಸ್ಟಮರೇ ಫಿಟ್ ಮಾಡ್ಕೊಟ್ಟಿದ್ದಾರೆ. ಅದರಲ್ಲೂ ಈ ಗಾಡಿನ ಆಫರ್ಲೇ ಕೊಡ್ತಾ ಇದ್ದಾರೆ. 2,50,000 ಮಾರ್ಕೆಟ್ ಬೆಲೆ ಇದೆ. ಈ ಯುಗಾದಿ ಹಬ್ಬದ ಆಫರ್ ಮೇಡಮ್ ನಾನು ನಿಮ್ಗೆ ಬರೀ 2 ಲಕ್ಷಕ್ಕೆ ಪೆಟ್ರೋಲ್ ವಿತ್ CNG ಇರೋಂತ ಗಾಡಿನ ಕೊಡ್ತಾ ಇದ್ದೀನಿ ಸರ್. ಹಾಗೆ ಇನ್ನೊಂದು ಲೋ ಬಜೆಟ್ ಅಲ್ಲಿ ಸೇಮ್ ಕಲರ್ ಅಲ್ಲಿ ಐಟನ್ ಸಿಗ್ತಾ ಇದೆ, ಇದು ಕೂಡ ನನಗೆ ಡೀಟೇಲ್ಸ್ ಬೇಕು, ಕೊಡಿ ಸರ್. ಇದು ಬಂದು 2009 ಮಾಡಲು ಹುಂಡೈ i10 ಸ್ಪೋರ್ಟ್ಸ್ ವೆಹಿಕಲ್. ಇದು ಕೂಡ ಟಾಪ್ ಎಂಡ್ ಆಗಿದೆ. ಸೆಕೆಂಡ್ ಓನರ್ ಗಾಡಿ ಇದು. ಇದು ಕೂಡ 60,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಫ್ರೆಶ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್ ಈ ಗಾಡಿ. ಮಾರ್ಕೆಟ್ ಬೆಲೆ ಬಂದು 2 ಲಕ್ಷ. ಫೈನಲ್ ಟು ಫೈನಲ್ ನಾನು ನಿಮಗೆ 1,80,000 ಗಾಡಿ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಬಿಡೋಣ. 180 ಬರೀ 180ಕ್ಕೆ 9 ಮಾಡಲು ಸ್ಪೋರ್ಟ್ಸ್ ವೆಹಿಕಲ್ i10. ಹಾಗೆ ಒಂದು ಬ್ಲಾಕ್ ಬ್ಯೂಟಿ ಬ್ಲಾಕ್ ಕಲರ್ ಅಲ್ಲಿ ನಿಂತಿದೆ ಗಾಡಿ, ಇದು ಡೀಟೇಲ್ಸ್ ಕೊಡಿ ನನಗೆ ಸರ್. ಇದು ಬಂದು ಹುಂಡೈ i10 2008 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ನೀವು ನೋಡಬಹುದು ಕಸ್ಟಮರ್ ಹಲಾಯ್ಸ್ ಹಾಕಿದ್ರೆ ಫ್ಯಾನ್ಸಿ ಹಲಾಯ್ಸ್ ಇದೆ ಇದರಲ್ಲಿ. ಇದು ಕಿಲೋಮೀಟರ್ ಬಂದು 80,000 ಕಿಲೋಮೀಟರ್ ರನ್ ಆಗಿದೆ ಸರ್. ಇದು ಬೆಲೆ ಬಂದು 1,70,000 ವಿತ್ ರಿಜಿಸ್ಟ್ರೇಷನ್ ಮಾಡ್ಕೊಟ್ಬಿಡೋಣ ಸರ್. 170 ವಿತ್ ರಿಜಿಸ್ಟ್ರೇಷನ್. ಅಟ್ರಾಕ್ಟಿವ್ ಮ್ಯಾಗ್ವಿಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಖಂಡಿತ ಸ್ನೇಹಿತರೆ ನೋಡ್ತಾ ಇರ್ಬೋದು. ಒಂದು ಒಳ್ಳೆ ಮ್ಯಾಗ್ವಿಲ್ ಜೊತೆಗೆ ನಿಮಗೆ ವಿತ್ ರಿಜಿಸ್ಟ್ರೇಷನ್ 1,70,000 ಯುಗಾದಿ ಹಬ್ಬದ ಆಫರ್ ನಿಮಗೆ ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು. ಫಾಸ್ಟ್ ಆಗಿ ಕ್ವಿಕ್ ಆಗಿ ಬರ್ತಾ ಇರಿ, ಗಾಡಿ ತಗೊಂಡು ಹೋಗ್ತಾ ಇರಿ ಸ್ನೇಹಿತರೆ. ಮಾರುತಿ ಸುಜುಕಿ ಈಕೋ ನಿಮ್ಗೆ 2 ಗಾಡಿ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. 2 ಕೂಡ ಬ್ಯಾಕ್ ಟು ಬ್ಯಾಕ್ ನಿಂತಿದೆ. ಅದರಲ್ಲಿ ಮೊದಲನೇ ಗಾಡಿ ಡೀಟೇಲ್ಸ್ ಕೊಡಿ ಸರ್. ಸರ್. ಇದು ಬಂದು 2020 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಬರೀ 45,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಇದರಲ್ಲೂ ಕೂಡ ನಿಮಗೆ ಪೆಟ್ರೋಲ್ ವಿತ್ CNG 2 ಕೂಡ ಆಪ್ಷನ್ ಇದೆ. ರೀಸೆಂಟ್ ಕಸ್ಟಮರ್ ಟೈರ್ ಕೂಡ ಹಾಕಿದ್ದಾರೆ ಹೊಸದಾಗೆ. ಇದ್ರ ಬೆಲೆ ಬಂದು 4,75,000 ಹೇಳ್ತಾ ಇದ್ದೀನಿ. ಯಾರ್ದು ಇಂಟ್ರೆಸ್ಟ್ ಇರೋ ಬಂದ್ರೆ 4,50,000 ಫೈನಲ್ ಮಾಡ್ಕೊಟ್ಬಿಡೋಣ ಸರ್. 4.5 ವಿತ್ ರಿಜಿಸ್ಟ್ರೇಷನ್. 4.5 ವಿತ್ ರಿಜಿಸ್ಟ್ರೇಷನ್. ಓಕೆ ಸರ್. ಹಾಗೆ ಈ ಗಾಡಿ
ಇದು ಬಂದು 2010 ಮಾಡಲು, ಸೆಕೆಂಡ್ ಓನರ್ ಆಗಿದೆ, ಓಕೆ ಪೆಟ್ರೋಲ್ ಗಾಡಿ. ಇದು ಬಂದು ಬೆಲೆ ನಿಮಗೆ 2,25,000 ಹೇಳ್ತಾ ಇದ್ದೀನಿ. 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಟ್ಬಿಡೋಣ ಸರ್. 2 ಲಕ್ಷಕ್ಕೆ ಸರ್? 2 ಲಕ್ಷಕ್ಕೆ ಫೈನಲ್ ಮಾಡೋಣ. ಓಕೆ, ಸೊ ಈ ವಿಡಿಯೋದಲ್ಲಿ ನಿಮಗೆ 2 ಈಕೋ ಸಿಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇದ್ದರೂ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡ್ಕೊಂಡು ಬಂದು ಗಾಡಿನ ತಗೊಳ್ಳಿ. ಸರ್, ಮಾರುತಿ ಸುಜುಕಿ ಬಲೆನೋ 2 ಇಟ್ಟಿದ್ದೀರಿ, ಅದರಲ್ಲಿ ಗ್ರೇ ಕಲರ್. ಮೊದಲನೇದಾಗಿ ಈ ಗಾಡಿ ಡೀಟೇಲ್ಸ್ ಕೊಡಿ ಸರ್. ಇದು ಒಂದು ಮಾರುತಿ ಬಲೆನೋ ಡೆಲ್ಟಾ ವೇರಿಯಂಟ್. ಇದು 2020 ಮಾಡಲು, ಸಿಂಗಲ್ ಓನರ್, ಬರೀ 50,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಇದು ಬಂದು ಪೆಟ್ರೋಲ್ ಕಾರು. ಇದು 4x4 ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇದೆ. ಇದು ಶೋರೂಮ್ ರೆಕಾರ್ಡ್ ಕೂಡ ಸಿಗುತ್ತೆ ನಿಮಗೆ. ಇದು ಬೆಲೆ ಬಂದು ನಿಮಗೆ 6,25,000 ಹೇಳ್ತಾ ಇದ್ದೀನಿ. ಯಾರದ ಇಂಟ್ರೆಸ್ಟ್ ಬಂದ್ರೆ 5,90,000ಕ್ಕೆ ಫೈನಲ್ ಮಾಡ್ಕೊಡೋಣ ಸರ್. ಸರ್, ಹಾಗೆ ಒಂದು ರೆಡ್ ಕಲರ್ ಅಲ್ಲಿ ಬಲೆನೋ ಸಿಗ್ತಾ ಇದೆ ಸರ್. ಇದು ಬಂದು ನಿಮಗೆ ಡೀಸೆಲ್ ಕಾರ್ ಸರ್. ಇದು 2018 ಮಾಡಲ್, ಸಿಂಗಲ್ ಓನರ್, ಡೆಲ್ಟಾ ವೇರಿಯಂಟ್. ಇದು ಕಿಲೋಮೀಟರ್ ಬಂದು ಬರೀ 80,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಮೈಲೇಜ್ ವಿಷಯಕ್ಕೆ ಬಂತು ಅಂದ್ರೆ ನಿಮ್ಗೆ 20 ರಿಂದ 25 ಮೈಲೇಜ್ ಬರುವಂತ ವೆಹಿಕಲ್. ಇದರಲ್ಲೂ ಕೂಡ 60% ಟೈರ್ ಇದೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಇನ್ಶೂರೆನ್ಸ್ ಕಟ್ಟಿ ಕೊಡ್ತೇನೆ ಫ್ರೆಶ್ ಆಗಿ. ಇದು ಬೆಲೆ ಬಂದು 6 ಲಕ್ಷ ಹೇಳ್ತಾ ಇದ್ದೀನಿ. ಒಂದು 5,75,000 ಫೈನಲ್ ಮಾಡ್ಕೊಡೋಣ ಸರ್. ಈಗ 5,75,000 ಆಗುತ್ತೆ. ಹೌದು. ಓಕೆ ಸರ್, ಮಾರುತಿ ಸುಜುಕಿ ಸ್ವಿಫ್ಟ್ 2 ಗಾಡಿ ನಿಂತಿದೆ. ಅದರಲ್ಲಿ ಮೊದಲನೇ ಗಾಡಿ ನನಗೆ ಡೀಟೇಲ್ಸ್ ಕೊಡಿ. ಸ್ವಿಫ್ಟ್ ಕೇಳ್ತೀರಾ ಸರ್? ಡೀಸೆಲ್ ಬೇಕಾ ಪೆಟ್ರೋಲ್ ಬೇಕಾ? 3 ಗಾಡಿ ಇದೆ ನನ್ನ ಹತ್ರ. ಒಂದು ಬಂದು 2010 ಮಾಡಲ್, ಸೆಕೆಂಡ್ ಓನರ್, ಬರೀ 1,20,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಸರ್. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡೋಣ. ಇದು ಬಂದು ಡೀಸೆಲ್ ಕಾರು. ಇದ್ರ ಬೆಲೆ ಬಂದು 3 ಲಕ್ಷ ಹೇಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಹಾಗೆ ಇದು ಬಂದು 2017 ಮಾಡಲು, ಸ್ವಿಫ್ಟ್ VXI ಪ್ಲಸ್ VXI ಆಪ್ಷನಲ್ ಅನ್ಬಿಟ್ಟು. ಇದು ಕಿಲೋಮೀಟರ್ ಬಂದು ಬರೀ 55,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. 4x4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಕಸ್ಟಮರ್ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಶೋರೂಮ್ ರೆಕಾರ್ಡ್ ಕೂಡ ಸಿಗುತ್ತೆ ಈ ಗಾಡಿಗೆ. ಇದ್ರ ಬೆಲೆ ಬಂದು ನಾನು ನಿಮಗೆ 5,30,000 ಹೇಳ್ತಾ ಇದ್ದೀನಿ. ಇಂಟ್ರೆಸ್ಟ್ ಯಾರಾದ್ರೂ ಬಂದು ಒಂದು 5 ಲಕ್ಷವರೆಗೂ ಫೈನಲ್ ಮಾಡ್ಕೊಡೋಣ ಸರ್. 5 ಲಕ್ಷಕ್ಕೆ ಆಗುತ್ತೆ. 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಓಕೆ ಸರ್, ಹಾಗೆ ಒಂದು ಬ್ಲೂ ಕಲರ್ ಅಲ್ಲಿ ಸರ್. ಇದು ಒಂದು ಸ್ವಿಫ್ಟ್ VDI 2012 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಇದು ಕೂಡ 1,20,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ನೀವು ನೋಡಬಹುದು ಕಸ್ಟಮರ್ ಫ್ಯಾನ್ಸಿ ಅಲೈಸ್ ಕೂಡ ಹಾಕಿದ್ದಾರೆ. ಎಲ್ಲ ಶೋರೂಮ್ ಮೇಂಟೈನ್ ಮಾಡಿದ್ದಾರೆ. ಗಾಡಿಲಿ ಒಂದೇ ₹1 ಖರ್ಚಿಲ್ಲ ಸರ್. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ತೀನಿ. ಇದ್ರ ಬೆಲೆ ಬಂದು ಮಾರ್ಕೆಟ್ ಅಲ್ಲಿ 3,75,000 ಇದೆ. ನಾನ್ ನಿಮ್ಗೆ ಹೇಳ್ತಾ ಬರೀ 3.5 ಲಕ್ಷ. ಅದ್ರಲ್ಲಿ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಸ್ವಿಫ್ಟೇ ಬೇಕು, ಡೀಸೆಲ್ ಕಾರೇ ಬೇಕು ಅಂತ ಬಂದ್ರೆ ಒಂದು 3,35,000 ಫೈನಲ್ ಮಾಡ್ಕೊಟ್ಬಿಡೋಣ ಸರ್. ಇದು 3.35 ಫೈನಲ್. 3.35 ಫೈನಲ್. ನೀವು ಇಡೀ ಬೆಂಗಳೂರು ಡಿಕಮರ 3.35 12 ಮಾಡಲ್ ಡೀಸೆಲ್ ಕಾರ್ ನಿಮ್ಗೆ ಎಲ್ಲೂ ಸಿಗಲ್ಲ. ಓಕೆ ಸರ್, ಒಂದು Hyundai ಅಲ್ಲಿ ಗ್ರ್ಯಾಂಡ್ i10 ಇಟ್ಟಿದ್ದೀರಿ, ಡೀಟೇಲ್ಸ್ ಬಿಡಿ ಸರ್. ಇದು ಒಂದು Hyundai ಗ್ರ್ಯಾಂಡ್ i10 ಮ್ಯಾಗ್ನಾ ಅನ್ಬಿಟ್ಟು ಸರ್. ಸಿಂಗಲ್ ಓನರ್ ಗಾಡಿ, ಬರೀ 70,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಪೆಟ್ರೋಲ್ ಕಾರು. ಇದು ಬಂದು ನಿಮ್ಗೆ ಬಜಾರ್ ಅಲ್ಲಿ 3,50,000 ಇದೆ. ನಾನು ನಿಮ್ಗೆ ಬರೀ 3,10,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಫೋನ್ ಮಾಡಿದ್ರೆ 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಟ್ಬಿಡೋಣ ಸರ್. ಈ ಗಾಡಿ ಫೈನಲ್ ಟು ಫೈನಲ್ ಡೆಡ್ ಲೈನ್ 3 ಲಕ್ಷ. ₹1 ಚೌಕಾಸಿ ಇಲ್ಲ. 3 ಲಕ್ಷಕ್ಕೆ 13 ಮಾಡಲು ಗ್ರ್ಯಾಂಡ್ i10 ಮ್ಯಾಗ್ನಾ ಕೊಟ್ಬಿಡ್ತೀನಿ. ಜೊತೆಗೆ ರಿಜಿಸ್ಟ್ರೇಷನ್ ಫ್ರೀ ಆಗಿ ಮಾಡೋಣ. ಫ್ರೀ ರಿಜಿಸ್ಟ್ರೇಷನ್ ಫ್ರೀ ಸರ್. ಹಾಗೆ ಒಂದು ಸೆಲೆರಿಯೋ X ಸಿಗ್ತಾ ಇದೆ ಸರ್. ಇದು ಒಂದು ಸೆಲರಿ ಎಕ್ಸ್ ಅನ್ಬಿಟ್ಟು 2018 ಮಾಡಲ್, ಬರೀ 65,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಇದು ಒಂದು ಸಿಂಗಲ್ ಓನರ್ ಆಗಿದೆ ಗಾಡಿ. ಇದು ಈ 65,000 ಏನು ಓಡಿದೆ ಪೂರ್ತಿ ಶೋರೂಮ್ ರೆಕಾರ್ಡ್ ಕೂಡ ಸಿಗುತ್ತೆ ನಿಮ್ಗೆ. ಈ ಗಾಡಿದು 4x4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿ ಕೊಡ್ತೀನಿ. ಪ್ಲಸ್ ಒಂದು ಇನ್ಶೂರೆನ್ಸ್ ಕೂಡ ಕಟ್ಟಿ ಕೊಡ್ತೀನಿ ಸರ್. ಈ ಗಾಡಿಗೆ 4,65,000 ಕೊಟ್ರೆ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಿ ಫ್ರೀ ಆಗಿ ಕೊಟ್ಬಿಡೋಣ. 4,65,000 ಫೈನಲ್. ಅದರಲ್ಲೂ ಡಿಸ್ಕೌಂಟ್ ಬೇಕು ಅಂತ ಅಂದ್ರೆ ಯುಗಾದಿ ಹಬ್ಬದ ಆಫರ್ ಇನ್ನೊಂದು 15,000 ಬಿಟ್ಟು 4.5 ಲಕ್ಷಕ್ಕೆ ಫೈನಲ್ ಮಾಡ್ಬಿಡೋಣ ಸರ್. ಅದರಲ್ಲೂ 15 4 ಟೈರ್ ಹಾಕೊಡ್ತೀನಿ, ಇನ್ಶೂರೆನ್ಸ್ ಕಟ್ಕೊಡ್ತೀನಿ, 15,000 ಡಿಸ್ಕೌಂಟ್ ಕೊಡ್ತೀನಿ, ರಿಜಿಸ್ಟ್ರೇಷನ್ ಕೂಡ ಫ್ರೀ ಆಗಿ ಮಾಡ್ಕೊಡೋಣ ಸರ್. ಸ್ನೇಹಿತರೆ, ಇಷ್ಟೊಂದು ಆಫರ್ ಯಾರು ಕೊಡ್ತಾರೆ ಯುಗಾದಿ ಹಬ್ಬಕ್ಕೆ? ಹೊಸ ಟೈರ್ಗಳ ಜೊತೆ ಮತ್ತೆ 15,000 ಡಿಸ್ಕೌಂಟ್, ಹಾಗೆ ವಿತ್ ರಿಜಿಸ್ಟ್ರೇಷನ್ ಫ್ರೀ ಇದ್ದೇ ಇರುತ್ತೆ. ಇನ್ಶೂರೆನ್ಸ್ ಕೂಡ ಕಟ್ಕೊಡೋಣ. ಇನ್ಶೂರೆನ್ಸ್ ಕೂಡ ಫ್ರೆಶ್ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಶೋರೂಮ್ ಇಂದ ಆಚೆ ತಗೊಂಡು ಹೋಗಬಹುದು. ಗಾಡಿನ ನೋಡ್ತಾ ಇರ್ಬೋದು. ಸೆಲೆರಿಯೋ ಎಕ್ಸ್ ಒಂದು ಒಳ್ಳೆ ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು. ಬಂದು ಬೇಗ ಗಾಡಿನ ತಗೊಳ್ಳಿ ಸರ್. ಹಾಗೆ ಒಂದು ಒಳ್ಳೆ ಮೈಲೇಜ್, ಹಾಗೆ ಒಳ್ಳೆ ಬಜೆಟ್ ಫ್ರೆಂಡ್ಲಿ ಗಾಡಿ ಅಂತ ಹೇಳ್ಬೋದು. ವ್ಯಾಗನಾರ್ ವೈಟ್ ಕಲರ್ ಅಲ್ಲಿ ನಿಂತಿದೆ. ಡೀಟೇಲ್ಸ್ ಸರ್. ಇದು ಒಂದು ಬಡವರ ಬಾದಾಮಿ ಅಂತಾನೆ ಹೇಳ್ತೀನಿ ಸರ್. ಇದು ಡೀಟೇಲ್ಸ್ ಕೊಡ್ತೀನಿ. 2011 ಮಾಡಲ್ ವ್ಯಾಗನಾರ್ VXI. AC ಪವರ್ ವಿಂಡೋ, ಪವರ್ ಶೇರಿಂಗ್ ಬರುವಂತ ವೆಹಿಕಲ್. 4x4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದು ಕಿಲೋಮೀಟರ್ ಬಂದು ಬರೀ 70,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಇದ್ರ ಬೆಲೆನೂ ಕೂಡ ನಿಮ್ಗೆ ತುಂಬಾ ಚೀಪ್ ಆಗಿ ಸಿಗುತ್ತೆ ಸರ್. ಬಜಾರ್ ಎಲ್ಲ 2,50,000 ಹೇಳ್ತಾರೆ. ನಾನು ನಿಮ್ಗೆ 2,20,000 ಗಾಡಿ ಕೊಟ್ಬಿಡ ನೋಡಿ ಸರ್. ಬರೀ 70,000 ಓಡಿರೋಂತ ವೆಹಿಕಲ್ VXI ವೇರಿಯಂಟ್. ಬರೀ ನಿಮಗೆ 2 ಲಕ್ಷಕ್ಕೆ ಈ ಗಾಡಿ ಆಗುತ್ತೆ. ವಿತ್ ರಿಜಿಸ್ಟ್ರೇಷನ್ ಜೊತೆ ಗಾಡಿನ ನೀವು ತಗೊಂಡು ಹೋಗ್ಬೋದು. ಸೊ ಈ ಚಾನ್ಸ್ ಅಂತೂ ಮಿಸ್ ಮಾಡ್ಕೋಬೇಡಿ. ಯಾವ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ಗಾಡಿನ ತಗೊಳ್ಳಿ. ನೋಡ್ತಾ ಇರ್ಬೋದು ಗಾಡಿನೂ ಕೂಡ ಒಂದು ಒಳ್ಳೆ ಕಂಡೀಷನ್ ಇದೆ. ಬಾಡಿನ ನೋಡ್ತಾ ಇರ್ಬೋದು. ಒಂದು ಸಿಂಗಲ್ ಡೆಂಟ್ ಸ್ಕ್ರಾಚಸ್ ಎಲ್ಲೂ ನಿಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ. ನೋಡ್ತಾ ಇರ್ಬೋದು ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ನಿಮಗೆ ವ್ಯಾಗನರ್ ಸಿಗ್ತದೆ. ಬೇಗ ಬಂದು ಗಾಡಿನ ತಗೊಳ್ಳಿ. ಸೊ ಒಂದು ವೋಲ್ಕ್ಸ್ ವ್ಯಾಗನ್ ಪೋಲೋ ಸಖತ್ತಾಗಿ ಸ್ಟೈಲಿಶ್ ಅಲ್ಲಿ ನಿಂತಿದೆ ಗಾಡಿ. ನನಗೆ ಬ್ಯಾಂಗ್ಳೂರ್ಲಿ ತುಂಬಾ ಡಿಮ್ಯಾಂಡ್ ವೆಹಿಕಲ್ ಅಂತ ಹೇಳ್ತೀನಿ ಸರ್. ಪೋಲೋ ಹೈಲೈನ್ 1.5 ಲೀಟರ್ ಡೀಸೆಲ್ ವೆಹಿಕಲ್ ಇದು. ಇದು ಬಂದು 2015 ಮಾಡಲು, ಸೆಕೆಂಡ್ ಓನರ್ ಆಗಿದೆ. 4x4 ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇದೆ. ಇದು ಕಿಲೋಮೀಟರ್ ಬಂದು ಬರೀ 75,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಲೋ ಮೈಲೇಜ್ ವೆಹಿಕಲ್ ಅಂತ ಹೇಳ್ತೀನಿ ಸರ್. ಇದು ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದು ಬಂದು 1.5 ಲೀಟರ್ ಈಕ್ವಲ್ ಟು GT.
ಸೆಕೆಂಡ್ ಓನರ್ ಆಗಿದೆ, ಬರೀ 75,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಪ್ರೈಸ್ ಕೂಡ ನಿಮ್ಗೆ ಅಷ್ಟೇ ಚೀಪ್ ಕೊಡೋಣ ಸರ್. ಇಷ್ಟೇ ದಿನ ನಾನು ನಿಮ್ಗೆ ಎಲ್ಲ 5 ಲಕ್ಷ 5.5 ಲಕ್ಷ ಅಂತ ಹೇಳ್ತಾ ಇದೆ. ಫೈನಲ್ ಟು ಫೈನಲ್ ಡೆಡ್ ಅಲ್ಲಿ 4,80,000 ಗಾಡಿ ಕೊಟ್ಬಿಡ ನೋಡಿ ಸರ್. ಏನಿದೆ ಹಬ್ಬದ ಆಫರ್? ಹಬ್ಬದ ಆಫರ್ ಸರ್. ಇಷ್ಟು ದಿನ 5.5 ಲಕ್ಷ ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಿಮ್ಗೆ 1 ವೀಕ್ 10 ಡೇಸ್ ಬ್ಯಾಕ್ ಮಾಡಿದ್ದ ವಿಡಿಯೋದಲ್ಲಿ. ಇವತ್ತು ನಾನು ನಿಮ್ಗೆ 4,80,000 ಫೈನಲ್ ಮಾಡ್ಕೊಟ್ಬಿಡೋಣ. 4,80,000 ಸ್ನೇಹಿತರೆ ಒಂದು 1.5 ಲೀಟರ್ ಇಂಜಿನ್ ನ ಗಾಡಿ ನೀವು ತಗೊಂಡು ಹೋಗ್ಬೋದು. ಅದ್ರಲ್ಲಿ ಕೂಡ ಡೀಸೆಲ್ ಇಂಜಿನ್. ಸರ್ ಹಾಗೆ ಒಂದು 7 ಸೀಟರ್ ಅಲ್ಲಿ ಮಾರುತಿ ಸುಜುಕಿ ಎರ್ಟಿಗಾ ಡೀಸೆಲ್ ಗಾಡಿನ ಡೀಸೆಲ್ ಸರ್. ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಬಂದು ಮಾರುತಿ ಎರ್ಟಿಗಾ ZDI ಡೀಸೆಲ್ ಕಾರು, ಟಾಪ್ ಅಂಡ್ ಕಾರ್ ಅಂತಾನೆ ಹೇಳ್ತೀನಿ ಇದನ್ನ. ಇದು ಬಂದು 2013 ಮಾಡಲು ಸಿಂಗಲ್ ಓನರ್ ಗಾಡಿ. 4 ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇದೆ. ಇದ್ರಲ್ಲೂ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಇನ್ಶೂರೆನ್ಸ್ ಕಟ್ಟಿ ಕೊಡೋಣ ಸರ್. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಒಂದು ಫೈನಲ್ ಟು ಫೈನಲ್ ಒಂದು 5,80,000 ಗಾಡಿ ಕೊಟ್ಬಿಡ್ತೀನಿ ನೋಡಿ ಸರ್. 5.80 5,80,000 ಎರ್ಟಿಗಾ 2013 ಮಾಡಲು ZDI ಟಾಪ್ ಅಂಡ್ ವೆಹಿಕಲ್. ಸರ್ ಟೊಯೋಟಾ ಇನೋವಾ ಅಂದ್ರೆ ಒಂದು ಗತ್ತು. ಆ ಗತ್ತಿನ ಗಾಡಿ ಇವಾಗ ನಿಮ್ಮ ಶೋರೂಮ್ ಅಲ್ಲಿ ಇದೆ, ಡೀಟೇಲ್ಸ್ ಕೊಡಿ ಸರ್. ಒಂದಲ್ಲ ಅಂತ ಸರ್, ನನ್ನ ಹತ್ರ 3 ಗಾಡಿ ಇದೆ ಸರ್. ಇದು ಬಂದು 10 ಮಾಡಲು ಟೈಪ್ 4 ಆಗಿದೆ. ಓಕೆ. 2010 ಮಾಡಲು ಟೈಪ್ 4 ವೆಹಿಕಲ್. 4 ಓನರ್ ಆಗಿದೆ ಅಷ್ಟೇ. ಓನರ್ಶಿಪ್ ಹೇಳ್ಬಿಡ್ತೀನಿ, ಹಾಗಾಗಿ ಕಡಿಮೆ ಕೊಡ್ತಾ ಇದ್ದಾರೆ ಕಸ್ಟಮರ್ ವೆಹಿಕಲ್. ಇದನ್ನ ಓಡಿರೋದು ಬಂದು ಬರೀ 2,50,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಬಜಾರ್ ನೀವು ಇವತ್ತು ಹುಡುಕರು 6 ಲಕ್ಷ ಹೇಳ್ತಾರೆ ಸರ್ ಈ ಗಾಡಿ. ಟೈಪ್ 4 ಆಗಿರೋದು. ಟೈಪ್ 4 ಮಾಡೋದಕ್ಕೆ ಕಡಿಮೆ ಅಂದ್ರೆ ನಿಮಗೆ 1.5 ಇಂದ 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಓಕೆ. ಕಸ್ಟಮರ್ ಮೊದಲೇ ಮಾಡೋದ್ರಿಂದ ಈ ಕಸ್ಟಮರ್ ಬರೀ 5,50,000 ಹೇಳ್ತಾ ಇದ್ದಾರೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದ್ರೆ ಒಂದು 5,25,000 ಫೈನಲ್ ಮಾಡ್ಕೊಡೋಣ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಆಕ್ಚುಲಿ ಇದು ಕಸ್ಟಮರ್ ಗಾಡಿ 5,25,000 ರೂಪಾಯಿವರೆಗೂ ಹೇಳ್ತಾ ಇದ್ದಾರೆ. ಸೊ ಅದರಲ್ಲೂ ಏನಾದ್ರು ಸ್ವಲ್ಪ ಬನ್ನಿ ನೋಡೋಣ ಅಂತ ಕಸ್ಟಮರ್ ಹೇಳ್ತಾ ಇದ್ದಾರೆ. ವಿತ್ ರಿಜಿಸ್ಟ್ರೇಷನ್ ಇದ್ದೇ ಇರುತ್ತೆ ಈ ಗಾಡಿಗೆ. ನೋಡ್ತಾ ಇರ್ಬೋದು. ಹಲೋ ಸರ್, ನೋಡೋಣ ಸರ್, ಯಾರು ಒಬ್ರು ಬಂದ್ರೆ ಅದ್ರಲ್ಲೂ ಸ್ವಲ್ಪ ಏನಾದ್ರು ಕಡಿಮೆ ಮಾಡ್ಕೊಡೋಣ ಸರ್. ವ್ಯಾಪಾರಕ್ಕೆ ಆನ್ ಟೇಬಲ್ ಯಾರಾದ್ರೂ ಬಂದ್ರೆ ಫೈನಲ್ ಮಾಡ್ಕೊಟ್ಬಿಡೋಣ ಸರ್ ಗಾಡಿ ಇದನ್ನ. ಓಕೆ ಸರ್. ಸರ್ ಹಾಗೆ ಇನ್ನೊಂದು ಟೊಯೋಟೋದಲ್ಲಿ ಇನೋವಾ ಸಿಗ್ತಾ ಇದೆ, ಡೀಟೇಲ್ಸ್ ಕೊಡಿ ಸರ್. ಇದು ಬಂದು ಟೊಯೋಟಾ ಇನೋವಾ V ವರ್ಷನ್ 3rd ಓನರ್ ಆಗಿದೆ ಗಾಡಿ. ಓಕೆ. ಇದು ಕಿಲೋಮೀಟರ್ ಬಂದು 2,50,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ನಿಮ್ ಟೈರ್ ವಿಷಯಕ್ಕೆ ಬಂತು ಅಂತಂದ್ರೆ ಟೈರ್ ನೋಡ್ಬೋದು ನೀವು. 80 to 90% ಟೈರ್ ಕೂಡ ಇದೆ. ಓಕೆ. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ತೀನಿ. ಇದು ಬಂದು ಕಸ್ಟಮರ್ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾರೆ. ಅರ್ಜೆಂಟ್ ಅಲ್ಲಿ ಇರೋದು ಒಂದು ಒಳ್ಳೆ ಆಫರ್ ಎಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಓಕೆ. 2012 ಮಾಡಲ್ 3rd ಓನರ್ 2 ಲಕ್ಷ ಹೊಡೆದ ಗಾಡಿ ಬರೀ 6,50,000 ಕೊಟ್ಬಿಡೋದು ನೋಡಿ ಸರ್ ಗಾಡಿ. 12 ಮಾಡಲ್ ಬರೀ 6,50,000 12 ಮಾಡಲ್ V ವರ್ಷನ್ ಇನೋವಾ. ಇವತ್ತು ನೀವು ಬಜಾರ್ ಹುಡುಕ್ತೀನಿ ಅಂತಂದ್ರೆ ಈ ಗಾಡಿ ಕಡಿಮೆ 7.5 ಲಕ್ಷ ಹೇಳ್ತಾರೆ. ಕಸ್ಟಮರ್ ಅರ್ಜೆಂಟ್ ಅಲ್ಲಿ ಇರೋದ್ರಿಂದ 6.5 ಲಕ್ಷ ಕೊಟ್ಬಿಡೋಣ ಸರ್. ಹಾಗೆ 7 ಸೀಟರ್ ಅಲ್ಲಿ 2 ಡ್ರೈವರ್ ಸಿಗ್ತಾ ಇದೆ ನನಗೆ. ಅದರಲ್ಲಿ ಮೊದಲನೇ ಗಾಡಿ ಡೀಟೇಲ್ಸ್ ಕೊಡಿ ಸರ್. ಹಾಗೆ ಡ್ರೈವರ್ ನೋಡ್ತಾ ಇರೋ ನೀವು, ಇದು ಬಂದು RXZ ಟಾಪ್ ಅಂಡ್ ವೆಹಿಕಲ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ. 2023 ಮಾಡಲ್ ಸಿಂಗಲ್ ಓನರ್ RXZ ಪುಷ್ ಬಟನ್ ಸ್ಟಾರ್ಟ್ ಬರೋಂತ ವೆಹಿಕಲ್ ನಿಮ್ಗೆ. ಓಕೆ. ಬರೀ 40,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಇದು ಬೆಲೆ ಬಂದು 6,50,000 ಹೇಳ್ತಾ ಇರೋದು. ಯುಗಾದಿ ಹಬ್ಬದ ಆಫರ್ ಯಾರಾದ್ರೂ ಬಂದ್ರೆ 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಟ್ಬಿಡೋಣ ಸರ್. 6 ಲಕ್ಷಕ್ಕೆ ಡ್ರೈವರ್ ಸಿಗ್ತಾ ಇದೆ. 6 ಲಕ್ಷಕ್ಕೆ 2023 ಮಾಡಲು ಸಿಂಗಲ್ ಓನರ್ 40,000 ಓಡಿರ್ಬೇಕಾದ್ರೆ ಬರೀ 6 ಲಕ್ಷಕ್ಕೆ ಫೈನಲ್ ಮಾಡೋಣ. ಓಕೆ ಸರ್. ಇನ್ನೊಂದು ಡ್ರೈವರ್ ಸಿಗ್ತಾ ಇದೆ, ಈ ಗಾಡಿ ಡೀಟೇಲ್ಸ್ ಕೊಡಿ. ರೆನಾಲ್ಟೋ ಡ್ರೈವರ್ RXC ವೇರಿಯಂಟ್ 2019 ಮಾಡಲು ಸಿಂಗಲ್ ಓನರ್. ಓಕೆ. ನಿಮ್ಗೆ ಇದ್ರ ಬೆಲೆ ಬಂದು 4,75,000 ಹೇಳ್ತಾ ಇದೆ. ಯುಗಾದಿ ಹಬ್ಬದ ಆಫರ್ ಅಂದ್ಬಿಟ್ಟು ನಿಮ್ಗೆ 4,50,000 ಗಾಡಿ ಕೊಟ್ಬಿಡ ನೋಡಿ ಸರ್. 4,50,000 ರೂಪಾಯಿಗೆ ಒಂದು 7 ಸೀಟರ್ ನ ಡ್ರೈವರ್ ಕೊಡ್ತಾ ಇದ್ದೀರಾ. ಖಂಡಿತ ಸರ್. ಯುಗಾದಿ ಹಬ್ಬದ ಆಫರ್ ನಿಮ್ಗೆ ರಿಜಿಸ್ಟ್ರೇಷನ್ ಜೊತೆಗೆ 7 ಸೀಟರ್ ನ ವೆಹಿಕಲ್ ನಿಮ್ಗೆ 4,50,000 ರೂಪಾಯಿಗೆ ನಿಮ್ಗೆ ಗಾಡಿ ಆಗುತ್ತೆ. ಅದರಲ್ಲಿ ಯಾರಾದ್ರೂ ಇಂಟ್ರೆಸ್ಟ್ ಇರೋ ಬಂದ್ರೆ ಸ್ಮಾಲ್ ನೆಗೋಷಿಯಬಲ್ ಕೂಡ ಮಾಡ್ಕೊಡೋಣ. ಅದರಲ್ಲೂ ನೆಗೋಷಿಯಬಲ್ ಮಾಡೋಣ. ಓಕೆ. ಎಲ್ಲರ ಕೈ ಇಟ್ಕೋ ಬೆಲೆಯಲ್ಲಿ ಒಂದು ಓಮ್ನಿ ಕೊಡ್ಬೇಕಾಗುತ್ತೆ. ನೀವೀಗ ಡೀಟೇಲ್ಸ್ ಕೊಡಿ ಸರ್. ಓಮ್ನಿ ತುಂಬಾ ಡಿಮ್ಯಾಂಡ್ ವೆಹಿಕಲ್ ಅಂತ ಹೇಳ್ತೀನಿ ಇದನ್ನ. ಇದು ಡೀಟೇಲ್ಸ್ ಹೇಳ್ಬಿಡ್ತೀನಿ ಫಸ್ಟ್. ಹೇಳಿ ಸರ್. ಇದು ಬಂದು 2013 ಮಾಡಲ್ ಸಿಂಗಲ್ ಓನರ್, ಬರೀ 70,000 ಓಡಿದ ಅಷ್ಟೇ ವೆಹಿಕಲ್. ಓಕೆ. ಇದು ಬಂದು 5 ಸೀಟರ್ ವೆಹಿಕಲ್ ಸರ್. ಇದ್ರ ಬೆಲೆ ಬಂದು 2,50,000 ಹೇಳ್ತಾ ಇದೀನಿ. ಯಾರ್ದು ಇಂಟ್ರೆಸ್ಟ್ ಬಂದು ಒಂದು 240 ವರೆಗೂ ಮಾಡ್ಕೊಟ್ಬಿಡೋಣ ಸರ್. ಈಗ 2,40,000 ರೂಪಾಯಿಗೆ ಒಂದು ಓಮ್ನಿ ಕೊಡ್ತಾ ಇದೀರಾ. ಖಂಡಿತ ಸರ್. ಒಂದು ಡೀಸೆಲ್ ವೇರಿಯಂಟ್ ಅಲ್ಲಿ ಬ್ರೆಜಾ ಸಿಗ್ತಾ ಇದೆ, ಮಾರುತಿ ಸುಜುಕಿ ಬ್ರೆಜಾ. ಸಖತ್ತಾಗಿ ನಿಂತಿದೆ ಗಾಡಿ. ಡೀಟೇಲ್ಸ್ ಕೊಡಿ ಸರ್. ಬ್ಯಾಂಗ್ಳೂರ್ ಬಜಾರ್ ಅಲ್ಲಿ ಯಾರು ಕೊಟ್ಟಿರಬಾರ್ದು ಅಂತ ಆಫರ್ ಅಲ್ಲಿ ಬ್ರೆಜಾ ಕೊಡ್ತೀನಿ ಸರ್. ಯಾರಾದ್ರೂ ಬ್ರೆಜಾ ಲವರ್ಸ್ ಇದ್ರೆ ಬ್ರೆಜಾ ಬಂದು ನೋಡಬಹುದು. ಅದರಲ್ಲೂ ಡೀಸೆಲ್ ಕಾರು ZDI. ಓಕೆ. ಇದು ಡೀಟೇಲ್ಸ್ ಈಗ ಹೇಳ್ತೀನಿ ನೋಡಿ. ಹೇಳಿ ಸರ್. 2018 ಮಾಡಲ್ ಸಿಂಗಲ್ ಓನರ್ ಗಾಡಿ, 72,500 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಶೋರೂಮ್ ರೆಕಾರ್ಡ್ ಕೂಡ ಕೊಡ್ತೀನಿ. ಓಕೆ. ZDI ವೇರಿಯಂಟ್. ಇದ್ರ ಬೆಲೆ ಬಂದು ಬಜಾರ್ 8 ಲಕ್ಷ 8 ಲಕ್ಷ ಹೇಳ್ತಾರೆ ಸರ್. ಹೌದು. 7,50,000 ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್ ಗಾಡಿ ಇದು. ಸರ್ 7,50,000 ರೂಪಾಯಿಗೆ ಒಂದು 18 ಮಾಡಲ್ ನ ಬ್ರಿಜಾ ಕೊಡ್ತಾ ಇದೀರಾ. ಖಂಡಿತ. ರಿಜಿಸ್ಟ್ರೇಷನ್ ಕಾಸ್ಟ್ ಇವ್ರದೇ ಇರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ಗಾಡಿ ಬಗ್ಗೆ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಗಾಡಿನ ತಗೋಬಹುದು. ಸರ್ 7.5 ಲಕ್ಷದಲ್ಲಿ ಏನಾದ್ರು ಸ್ವಲ್ಪ ಆಗ್ಬೋದಾ? ಬರ್ಲಿ ಸರ್, ಕಸ್ಟಮರ್ ಬರ್ಲಿ, ಮುಂದೆ ಕೂತ್ಕೊಳ್ಳಿ, ಕಮ್ಮಿ ಮಾಡ್ಕೊಡ್ಬೋದು. ಯುಗಾದಿ ಹಬ್ಬದ ಆಫರ್ ಸರ್ ನಾನು ಕೊಡ್ತಾ ಇರೋದು. ಕಸ್ಟಮರ್ ಯಾರಾದ್ರೂ ಬ್ರಿಜಾ ಬೇಕು ಅಂತ ಬಂದ್ರೆ ಯುಗಾದಿ ಹಬ್ಬದಲ್ಲಿ 7.5 ಲಕ್ಷ ಗಾಡಿ ಕೊಟ್ಬಿಡೋಣ. 7.5 ಲಕ್ಷಕ್ಕೆ ಈ ಗಾಡಿ ಆಗುತ್ತೆ. ದಯವಿಟ್ಟು ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ. ಒಂದ್ಸರಿ ವಿಸಿಟ್ ಮಾಡಿ. ಕಾರ್ 77 ವಿಜಯನಗರ ಪಟ್ಟೆಗಾರ ಪಾಳ್ಯ. ಸರ್ ಹಾಗೆ ಹೋಂಡಾ ಸಿಟಿ ಸಿಗ್ತಾ ಇದೆ, ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಒಂದು ಹೋಂಡಾ ಸಿಟಿ S ವೇರಿಯಂಟ್ 2012 ಮಾಡಲ್, ಸೆಕೆಂಡ್ ಓನರ್, ಬರೀ 1 ಲಕ್ಷ ಓಡಿದೆ ಅಷ್ಟೇ. ಓಕೆ. ಪೆಟ್ರೋಲ್ ಕಾರ್ ಆಗಿರುತ್ತೆ. ಇದ್ರ ಬೆಲೆ ನಿಮ್ಗೆ ಬಜಾರ್ ನಿಮ್ಗೆ 3,50,000 375 ಅಂತ ಹೇಳ್ತಾರೆ. ನಾನು ನಿಮ್ಗೆ ಫೈನಲ್ ಟು ಫೈನಲ್ 3,20,000 ಗಾಡಿ ಕೊಟ್ಬಿಡ ನೋಡಿ ಸರ್. ಸರ್ 3,20,000
ಹೋಂಡಾ ಸಿಟಿ 2012 ಮಾಡೆಲ್ ಸೆಕೆಂಡ್ ಓನರ್, ಬರೀ 1 ಲಕ್ಷ ಹೊಡಿದೆ, ಪೆಟ್ರೋಲ್ ವೆಹಿಕಲ್, 3,20,000 ಫೈನಲ್ ಆಗುತ್ತೆ. ಓಕೆ ಸರ್. ರೆನಾಲ್ಟ್ ಅಲ್ಲಿ ಡಸ್ಟರ್ ಸಿಗ್ತಾ ಇದೆ, ಅದು ಕೂಡ ಮ್ಯಾಗ್ವಿಲ್ ಜೊತೆಗೆ. ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಬಂದು ರೆನಾಲ್ಟ್ ಡಸ್ಟರ್. ಇದು ಮಾಡೆಲ್ ಬಂದು 2017 ಮ್ಯಾನುಫ್ಯಾಕ್ಚರ್, 18 ರಿಜಿಸ್ಟ್ರೇಷನ್, ಓಕೆ. RXZ 110 PS ಗಾಡಿ ಸರ್ ಇದು. ಓಕೆ. ಇದ್ರ ಬೆಲೆ ಬಂದು ಬೇರೆ ಬಜಾರ್ ಅಲ್ಲೆಲ್ಲ ನಿಮ್ಗೆ 7 ಲಕ್ಷದಿಂದ 7,50,000 ಹೇಳ್ತಾರೆ. ಓಕೆ. ನಾನು ಹೇಳ್ತಾರೆ ನಿಮ್ಗೆ ಬರೀ 6 ಲಕ್ಷ ಯುಗಾದಿ ಹಬ್ಬದ ಆಫರ್ ಅನ್ಬಿಟ್ಟು, ನಿಮ್ಗೆ ಅದ್ರಲ್ಲೂ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಓಕೆ, ಮುಂದೆ ಬಂದು ಕೂತ್ಕೊಂಡ್ರೆ 6 ಲಕ್ಷ ಒಳಗಡೆ ಗಾಡಿ ಮಾಡ್ಕೊಡೋಣ ಸರ್ ಇದು. ಸರ್ 6 ಲಕ್ಷದೊಳಗಡೆ ಒಂದು ರೆನಾಲ್ಟ್ ಡಸ್ಟರ್ ಕೊಡ್ತಾ ಇದ್ದೀರಾ? ಖಂಡಿತ ಸರ್. 80% ಲೋನ್ ಆಗೋಂತ ವೆಹಿಕಲ್ ಸರ್ ಇದು. ಓಕೆ. 2017 ಮಾಡಲು, 18 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, ಬರೀ 90,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಓಕೆ. 6 ಲಕ್ಷಕ್ಕೆ ಗಾಡಿ ನಿಮ್ದು ಮಾಡ್ಕೊಳ್ಳಿ ಸರ್. ಓಕೆ. ನಮಸ್ತೆ ವೀಕ್ಷಕರೇ, ಈ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಯಾವುದೇ ಗಾಡಿ ತಗೊಳ್ಳಿ, ರಿಜಿಸ್ಟ್ರೇಷನ್ ಫ್ರೀ ಆಗಿ ಮಾಡ್ಕೊಟ್ಬಿಡೋಣ ಸರ್. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಕಾರ್ 77 ನಲ್ಲಿ ಯಾವುದೇ ಕಾರ್ನ ಬೈ ಮಾಡಿದ್ರು ಕೂಡ ನೀವು ಹಬ್ಬದ ಪ್ರಯುಕ್ತ ಯುಗಾದಿ ಮತ್ತೆ ರಂಜಾನ್ ಆಫರ್ ಆಗಿ ರಿಜಿಸ್ಟ್ರೇಷನ್ ಚಾರ್ಜಸ್ ಫ್ರೀ ಆಗಿ ಮಾಡ್ಕೊಡ್ತಿದ್ದಾರೆ. ಹಂಗಂತ ರೇಟ್ ಏನು ಸಿಕ್ಕಾಪಟ್ಟೆ ಹೇಳ್ತಾರೆ ಅಂತಲ್ಲ, ರೇಟು ಕೂಡ ತೀರಾ ನೆಗೆಷಿಯಬಲ್ ಇದೆ. ಒಂದ್ಸರಿ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ನೋಡ್ತಾ ಇರ್ಬೋದು ಗಾಡಿ ವಿಷಯ, ಹಬ್ಬದ ಪ್ರಯುಕ್ತ ಗಾಡಿಗಳಿಗೆ ರಿಜಿಸ್ಟ್ರೇಷನ್ ಚಾರ್ಜಸ್ ಫ್ರೀ.